ಸರಿ ಈ ಗುಹೆ ಒಳಗಡೆ ಈ ಗುಹೆ ಒಳಗಡೆ ಇಲ್ಲೇ ತಪಸ್ ಮಾಡ್ತಾ ಇದ್ರು ಅವರು. ಬೆಟ್ಟ ಒಳಗಡೆ ಗುಹೆ ಇದೆ. ಇದೆ ಇವಾಗೂ ಇದೆಯಾ? ಇದೆ ಇದೆ. ಸ್ವಾಮಿಗಳೆಲ್ಲ ಕುತ್ಕೊಂಡವರಲ್ಲಿ ಇಲ್ಲಿ ಸರ್ ಇಲ್ಲಿ ಕುತ್ಕೋತಾ ಇದ್ರು. ಅದು ರಸಲಿಂಗ ಅಂತ ಕರೀತಾರೆ. ಮರ್ಕ್ಯೂರಿ ಅಂತಾರಲ್ಲ, ರಸಲಿಂಗ ಅಂತ ಕರೀತಾರೆ. ಮರ್ಕ್ಯೂರಿ ಅದು ಹೌದು ಸರ್, ಹೌದು. ರಸದೊಳಗೆ ರಸಲಿಂಗ ಅಂತ ಹೌದು ಸರ್, ಗುರುಗಳೇ ಸ್ವತಃ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಮೊದಲು ಇಲ್ಲಿಗೆ ವೆಹಿಕಲ್ ಬರ್ತಾ ಇರಲಿಲ್ಲ, ಒಂದೇ ಒಂದು ಲಾರಿ ಬರೋದು. ಮೊದಲು ದೇವಸ್ಥಾನ ಅಕ್ಕಯ್ಯಮ್ಮ ದೇವಸ್ಥಾನ ಈ ಥರ ಇತ್ತು ನೋಡಿ, ಹಿಂಗಿತ್ತು. ಸ್ವಾಮಿಗಳಲ್ಲಿ ಬಂದು ಸೇರಿದಾಗ ಊಟ ಮಾಡ್ತಾ ಇರಲಿಲ್ಲ ಅವರು. ಅದೇ ಅವ್ರ ಇತಿಹಾಸ ಏನೋ ಇತ್ತು. ಅವರು ಸ್ವಾಮಿಗಳಿದ್ರಲ್ಲ ಮೊದಲು, ಅವ್ರು 73ರಲ್ಲಿ ಬಂದಿದ್ರು ನರಸಿಂಹ ಭಾರತಿ ಸ್ವಾಮಿಗಳು ಅಂತ. ಅವರು 2000ರಲ್ಲಿ ಸೇರಿದ್ರು. ಇವರು ಹಂಪಿ ವಿರೂಪಾಕ್ಷ ವಿದ್ಯಾಪೀಠಕ್ಕೆ ಅವರು ಗುರುಗಳಾಗಿದ್ದರು. ಅವರು ಇಲ್ಲಿ ಸ್ವಲ್ಪ ದಿನ ಇದ್ದರು. ಅವರು ಅಲ್ಲೇ ಕೂತ್ಕೊಂಡು ಅಲ್ಲೇ ಅದರಲ್ಲೇ ಇದ್ದಿದ್ದು. ಸರಿ ಈ ಗುಹೆ ಒಳಗಡೆ ಈ ಗುಹೆ ಒಳಗಡೆ ಇಲ್ಲೇ ತಪಸ್ ಮಾಡ್ತಾ ಇದ್ರು ಅವರು. ಬೆಟ್ಟ ಒಳಗಡೆ ಗುಹೆ ಇದೆ. ಇದೆ ಇವಾಗೂ ಇದೆಯಾ? ಇದೆ ಇದೆ. ಗುಹೆ ಥರ ಇದೆ, ಅಲ್ಲೇ ಕೂತ್ಕೊಂಡಿರೋರು. ಅದೇ ಇಲ್ಲ ಸುಮ್ಮನೆ ಇವಾಗ ಒಂದು ದೇವ್ರನ್ನ ಇಟ್ಟಿದ್ದಾರೆ. ಅವ್ರು ಹೋದ್ಮೇಲೆ ಗಂಗಾಧರೇಶ್ವರ ಅಂತ ಹೇಳ್ಬಿಟ್ಟು ಒಂದು ದೇವ್ರು ಇಟ್ಟಿದ್ದಾರೆ. ಗುಹೆ ಒಳಗೆ ಅವ್ರು ಬಾಗಿಲು ತೆಗೆದಿದ್ದಾರೆ, ಒಳಗಡೆ ನೋಡ್ಬೋದಾಗಿತ್ತು. ಮುಚ್ಚಿದ್ದಾರೆ. ಸರಿ, ಆದರೆ ಇವಾಗ ಹೋಗೋಕ್ಕಾಗಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಹೋಗೋಣ ಬರೀ ಅವ್ರೇನು ಸ್ವಾಮಿಗಳೇನು ತೆಗಿತಾರೆ ನೋಡೋಣ. ಬನ್ನಿ ಸರ್. ಸರ್ ಮತ್ತೆ ಕೆರೆ ಇದೆ ಅಂತ ಹೇಳಿದರೆ, ಕೆರೆ ಏನಕ್ಕೆ ಇಲ್ಲಿ ಯೂಸ್ ಆಗ್ತಾ ಇತ್ತು ಸರ್? ಮುಂಚಿನ ಕಾಲ ಇಲ್ಲಿ ರೈತರಿಗೆ ಗದ್ದೆಗಳು ಮಾಡೋದಕ್ಕೆ ಅದಕ್ಕೆ ಯೂಸ್ ಆಗ್ತಾ ಇತ್ತು. ಇವಾಗ ಸುತ್ತಮುತ್ತ ಎಲ್ಲ ನೀರುಗಳಿಲ್ಲ. ಕೆರೆ ಪಕ್ಕದಲ್ಲಿ ಬೋರ್ ಹಾಕಿದ್ರೆ ನೀರು ಬರೋದು. ನಾವು ಒಂದು ಅಲ್ಲಿ ಬೋರ್ ಹಾಕಿ ಅಲ್ಲಿಂದ ಇಲ್ಲಿ ತಂದು ನೀರು. ಸರಿ, ಬೆಟ್ಟದ ಮೇಲೆ ಅಲ್ಲಿಂದ ನೀರು ತಂದ್ರ? ಅಲ್ಲಿಂದ ತಂದು ಬನ್ನಿ ತೋರಿಸ್ತಾನೆ. ಸ್ವಲ್ಪ ಇಲ್ಲ ಕಾಣಿಸ್ತಾನಲ್ಲ ಸಣ್ಣೊಳಗೆ ಟ್ಯಾಂಕ್ ಕಾಣ್ತಾ ಇದೆ. ಹೌದು, ಅಲ್ಲಿ ಕಾಣ್ತಾ ಇದೆ. ಆ ಟ್ಯಾಂಕ್ಗೆ ಅಲ್ಲಿಂದ ಅದು ಕೊನೆ ಇದು ಜಮೀನು ಐತಲ್ಲ, ಪಕ್ಕದಲ್ಲಿ ಅದು ಹಾಕಿ ಬೋರ್ ಹಾಕಿ ಅಲ್ಲಿಂದ ನೀರು ತಗೊಂಡು ಇಲ್ಲಿ ಸೆಂಟ್ರ್ನಲ್ಲಿ ಒಂದು ಇದು GLSR ಮಾಡಿದ್ವಿ ಟ್ಯಾಂಕ್. ಆ ಟ್ಯಾಂಕ್ಗೆಲ್ಲ ಅಲ್ಲೊಂದು ಇದು ಶೆಡ್ ಕಟ್ಟಿ ಅಲ್ಲೊಂದು ಮಿಷಿನ್ ಇಟ್ಟು ಅಲ್ಲಿಂದ ಏಕವಾಗಿ ಎಕ್ಕಲ್ಲ ನೀರು ಪಂಪ್ ಮಾಡೋಕ್ಕೆ ಸರ್. ಫೋರ್ಸ್ ಬರಲಿ ಇಲ್ಲಿ ಜಾಸ್ತಿ ಹೈಟ್ ಅಲ್ಲ, ಅದು 800 ಮೀಟರ್ ತೋರಿಸ್ತು ಲೆವೆಲ್ಸ್ ತಗೊಂಡಾಗ. ಅದಕ್ಕೆ ಹತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಿಟ್ಕೊಂಡೆ ಆ ನೀರನ್ನ. ಅಲ್ಲಿಂದ ಇದಕ್ಕೆ ಪಂಪ್ ಮಾಡಿ ಈ ಟ್ಯಾಂಕಿಂದ ಇಲ್ಲೆಲ್ಲ ಕೊಡ್ತಾ ಇದ್ವಿ. ಬನ್ನಿ ಬಂದ್ರಿ. ಓಕೆ, ಇದು ಈ ಗುಹೆ ಹೆಸರೇನು ಸರ್? ಇದು ಯಾವ ಗುಹೆ? ಇದು ಮಹೇಶ್ವರ. ಸರಿ ಸರ್. ಗುಂಡುಬೆಲ್ಲ ಇರಲಿ, ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸ್ತಾ ಐತೆ. ಇರಲಿ 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 ಬನ್ನಿ. ಭಾಳ ದಿವಸ ಆಯಿತು ಕೂತ್ಕೊಂಡು ಇಲ್ಲಿ ಸ್ವಾಮಿಗಳೆಲ್ಲ ಕೂತ್ಕೊಂಡವ್ರಲ್ಲಿ. ಇಲ್ಲಿ ಕುತ್ಕೋತಾ ಇದ್ರು. ಅದೇ ಜಾಗದಾಗ ಕೂತ್ಕೊಂಡವ್ರು. ನಾವು ಮಾತಾಡಿಕೊಂಡು ಸ್ವಾಮಿಗಳು ಕೂತ್ಕೊಂಡು ಇಲ್ಲಿ ಸ್ವಲ್ಪ ದಿನ ಕೂತ್ಕೊಂಡಿದ್ರು. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಸೇರ್ಕೊಂಡು ಬಾಗಿಲು ಏನೂ ಇರಲಿಲ್ಲ ಮುಂಚೆ. ಅವರೇ ಎಲ್ಲ ಮಾಡಿ ಟೈಲ್ಸ್ ಮಾಡಿ ಹಾಕ್ಕೊಂಡ್ರು. ಇಲ್ಲೆಲ್ಲ ದೇವರು ಪ್ರತಿಷ್ಠಾಪನೆ ಮಾಡಿದರು. ಇದು ಅಕ್ಕ ಭುವನೇಶ್ವರಿ ದೇವಿ ಅಂತೇಳಿ. ಇದು ವ್ಯಾಸರಾಯರು, ಅಕ್ಕಯ್ಯಮ್ಮ, ನವದುರ್ಗಿಯರು. ಇದು ಆದಿಶೇಷನ ಮೇಲೆ ಕೂತಿರ್ತಕ್ಕಂಥ ಭುವನೇಶ್ವರಿ, ಅದು ವ್ಯಾಸರಾಯರು. ಅದು ಚಿಕ್ಕಲಿಂಗ, ಅದು ರಸಲಿಂಗ ಅಂತ ಕರೀತಾರೆ. ಮರ್ಕ್ಯೂರಿ ಅಂತಾರಲ್ಲ, ರಸಲಿಂಗ ಅಂತ ಕರೀತಾರೆ. ಮರ್ಕ್ಯೂರಿ ಅದು ಹೌದು ಸರ್, ಹೌದು. ರಸದೊಳಗೆ ರಸಲಿಂಗ ಅಂತ ಹೌದು ಸರ್, ಗುರುಗಳೇ ಸ್ವತಃ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಹೌದು. ಬಲಮೂರಿ ಗಣಪತಿ, ಎಡಮೂರಿ ಗಣಪತಿ. ಇದು ದಶಲಿಂಗ ಅಂತ 10 ಲಿಂಗ ಇದೆ ಸರ್. ಇದು ವಿರೂಪಾಕ್ಷೇಶ್ವರ ಅಂತೇಳಿ. ಇದು ಚಂದ್ರಮೌಳೇಶ್ವರ. ಇದು ಭುವನೇಶ್ವರಿ ಅವತಾರವು ಸರ್. ಎಲ್ಲೊಬ್ರು ಮೂಗಪ್ಪ ಅಂತ ಪೂಜೆ ಮಾಡ್ತಾ ಇದ್ರು. ಅದು ಚಂದ್ರಮೌಳೇಶ್ವರ ಅಂತ ಇಬ್ರು ಇರೋದ್ರಿಂದ ಹಂಗೆ ಒತ್ತಿಗೆ ಮಾಡೋದು ಚಂದ್ರಮೌಳೇಶ್ವರನ ಅಂತ. ಭುವನೇಶ್ವರ ದೇವಸ್ಥಾನ ಅದೇ ಸ್ವಾಮಿಗಳು ಮಾಡಿಸಿದ್ದು. ಅದೇ ಮಧ್ಯದ ಸ್ವಾಮಿಗಳು ಈ ಸ್ವಾಮಿಗಳು ಕಟ್ಟಿಸಿದ್ದು ಸರ್. ಇವರು ಇವರು ಅವರೊಬ್ಬರು ಒಂದೆರಡು ಒಂದೇ. ಹಂಪಿ ಒಳಗೆ ಪೀಠಾಧಿಪತಿಗಳಾಗಿದ್ದರು. ಅಲ್ಲಿ ಒಳಗಡೆ ಬನ್ನಿ.
नमो नमः कर्पूर नीराजनं दर्शयामि नीराजनमध्याजमनीयं समर्पयामि नमस्कृत्वा अकालमुत्तिहरणं सर्वव्याधीन निवारणं समस्त दुरितोपशमनं श्री भुवनेश्वरी स्वामी पादोदकपावनं शुभं ಶ್ರೀರಾಮ ಮಂದಿರ ಸರ್ ಇದು ಸೌ ಶ್ರೀರಾಮಾಲಯ ರಾಮಾಲಯ ರಾಮರು ವಿಷ್ಣು ಮಹಾವಿಷ್ಣು ಮಹಾವಿಷ್ಣು ಸರ್ ಮಹಾವಿಷ್ಣು ರಂಗನಾಥ ಅವತಾರ ಮೂಲಕ ರಂಗನಾಥ ಸ್ವಾಮಿ ಮಲಗಿರೋದು ಮಹಾವಿಷ್ಣು ಅಂತಲೇ ಲಕ್ಷ್ಮಿ ಕಾಲಿಸ್ಕೋದು ಒಳಗಡೆ ರಾಮರು. ಇದು ರಂಗನಾಥ ಸ್ವಾಮಿ ವಿಷ್ಣುನ ಅವತಾರ. ಇದು ಮೇಲೆ ಬ್ರಹ್ಮ ನಾಭಿಯಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮ. ಇದು ಲಕ್ಷ್ಮೀ ದೇವಿ. ಒಳಗಡೆ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿ ಸಂಗಮ ಅಂಥೇಳಿ. ಈ ಒಳಗಡೆ ಕೆಳಗಡೆ ಇದೆ ನೋಡಿ ಬ್ರಹ್ಮ ಮಹೇಶ್ವರ ವಿಷ್ಣು ಬಂದು ರಾಮರ ಅವತಾರ, ಮಹೇಶ್ವರ ಅಂದು ಶಿವನ ಅವತಾರ. ಕೆಳಗಡೆ ಇದು ಬ್ರಹ್ಮ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಒಳಗಡೆ ಇರೋದು. ಆ ಕಡೆ ಶಾರದಮ್ಮ ದೇವಿ ಶಾರದಾದೇವಿ. ಈ ಕಡೆ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ. ಈ ದೇವಸ್ಥಾನ ಕಟ್ಟುವಾಗ ನಮ್ಮ ಗ್ರಾಮಸ್ಥರು ಕೋಳಿಪುರದ ಗ್ರಾಮಸ್ಥರು ಎಲ್ಲ ಸೇರಿ ಸ್ವಾಮಿಗಳಿಗೆ ಸಹಕಾರ ಕೊಟ್ಟು ಸ್ವಾಮಿಗಳು ನಿಂತ್ಕೊಂಡು ಕಳಿಸಿದ್ರು. ಅದು ಹಳೆ ದೇವಸ್ಥಾನ ತೆಗ್ದಿರೋದು. ಮೊದಲು ಇಲ್ಲಿಗೆ ವೆಹಿಕಲ್ ಬರ್ತಾ ಇರಲಿಲ್ಲ, ಒಂದೇ ಒಂದು ಲಾರಿ ಬರೋದು. ಅದು ನಮ್ಮೂರು ದೊಡ್ಡ ಬಸವರಾಜು ಅವ್ರ ಲಾರಿ. ಮೊದಲು ದೇವಸ್ಥಾನ ಅಕ್ಕಯ್ಯಮ್ಮ ದೇವಸ್ಥಾನ ಈ ಥರ ಇತ್ತು ನೋಡಿ, ಹಿಂಗಿತ್ತು. ಆಮೇಲೆ ಜನ ನೋಡಿ ಅಲ್ಲಿ ದೇವರುಗಳು ಸೆಟ್ಟಿಗೆರೆ ಅವರು ಮಾಡಿಸಿದ್ರು. ಭಾಳ ದಿವಸ ಇಟ್ಟಿದ್ರು, ಅವ್ರ ಕೈಗೆ ಪ್ರತಿಷ್ಠೆ ಮಾಡ್ಸೋಕ್ಕಾಗಿಲ್ಲ. ಸ್ವಾಮಿಗಳ ಹತ್ರ ಬಂದು ಕೇಳ್ಕೊಂಡಾಗ ಅವರು ಆ ವಿಗ್ರಹಗಳು ಇಲ್ಲಿ ತಂದು ಕೊಟ್ಟರು. ಸ್ವಾಮಿಗಳು ನಿಂತ್ಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ರು. ಇಲ್ಲಿದೆ ನೋಡಿ ಅವೇ ದೇವರುಗಳು ಒಳಗಡೆ ಪ್ರತಿಷ್ಠಾಪನೆ ಮಾಡಿರೋದು. ಅವೆಲ್ಲ ಇಲ್ಲಿ ಅದು ಕಟ್ತಾ ಇರಬೇಕಾದ್ರೆ ರಾಮಾಲಯ ಗರ್ಭಗುಡಿ ಸರ್. ಈ ಮೂರು ಅದೇ ಗುರುಗಳು ಅವರು ಸೆಂಟ್ರಾಗಿ ಇರ್ತಾರಲ್ಲ ಸ್ವಾಮಿಗಳು. ಆವಾಗ ಅವರು ಸ್ವಾಮಿಗಳು ಇಲ್ಲಿ ಬಂದು ಸೇರಿದಾಗ ಊಟ ಮಾಡ್ತಾ ಇರಲಿಲ್ಲ ಅವರು. ಅದೇ ಅವ್ರ ಇತಿಹಾಸ ಏನೋ ಇತ್ತು, ಊಟ ಮಾಡ್ತಾ ಇರಲಿಲ್ಲ. ಬರೀ ಹಾಲು ತಂದು ಕೊಡೋರು. ನಮ್ಮ ಅಪ್ಪನ ಜೊತೆಗೆ ಲಕ್ಷ್ಮಣ ಅಂತ ಒಬ್ಬನಿದ್ದ ನಮ್ಮೂರವ್ರೆ. ಅವ್ರನ್ನ ಹಾಲು ತಗೊಂಬರೋರು, ನಮ್ಮ ಅಪ್ಪನ ಕಳೆ ಬೀಜ ತರೋರು, ತಗೊಂಬಂದು ಕೊಡೋರು. ಅಷ್ಟೇ ಊಟ, ಬರೀ ಏನಿಲ್ಲ, ಹಣ್ಣು ಹಂಪಲ ಹಾಲು ಅಷ್ಟೇ ಸೇವನೆ ಮಾಡ್ತಾ ಇದ್ದಿದ್ದು. ಹೌದು. ಅದು ಈಶ್ವರ ಅಲ್ಲ ಸರ್, ಅದು ಭುವನೇಶ್ವರಿ ದೇವಸ್ಥಾನ ಇದೆಯಲ್ಲ ಅದು ಆ ಕಡೆ ಅಲ್ಲಿರ್ತಕ್ಕಂಥದ್ದು ಹೋಗಿದ್ವಲ್ಲ ದೇವಸ್ಥಾನ ಆಗಿದೆಯಲ್ವಾ, ಅದು ಗವಿ ಮಹೇಶ್ವರಿ ನೋಡಿದ್ರು. ಗವಿ ಎಲ್ಲ ತಗೊಂಡವ್ರೆ, ಗವಿ ಎಲ್ಲ ತಗೊಂಡವ್ರೆ. ಅದು ಮುಂಚೆ ಏನೂ ಇರಲಿಲ್ಲಲ್ಲ, ಇವಾಗ ದೇವಸ್ಥಾನ ಅದು ಅಕ್ಕಯ್ಯಮ್ಮ ದೇವಸ್ಥಾನ. ಒಳಗಡೆ ದೇವ್ರು ಇದೆಯಲ್ವಾ, ಕಟ್ಟೆ ಮೇಲೆ ಇಟ್ಟಿದಾರಲ್ವಾ, ಅದೇ ಅಕ್ಕಯ್ಯಮ್ಮನ ಕಟ್ಟೆ ಇದೆಯಲ್ವಾ, ಅದೇ ಕಟ್ಟೆನೇ ಅಕ್ಕಯ್ಯಮ್ಮ. ಅವೆಲ್ಲ ಕಲ್ಲುಗಳು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರು. ಇವಾಗ ವಿಗ್ರಹಗಳು ಮಾಡಿ ಅವಾಗಿಂದ ನಡೆಸ್ತಾ ಇದ್ದಾರೆ ಅಕ್ಕಯ್ಯಮ್ಮ ಅಂತ. ಅವ್ರು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಸರ್. ಅಷ್ಟೇ, ಅದು ಕಲ್ಲುಗಳು ತುಂಬ ಗಾಡಿಗಳು ಮಾತ್ರ ಬರೋವು, ಇನ್ಯಾವು ಬರ್ತಾ ಇರಲಿಲ್ಲ. ಈಗ ನಾವು ರಸ್ತೆ ಮಾಡಿದ್ಮೇಲೆ ಸ್ಕೂಟ್ರುಗಳು ಬರ್ತವೆ, ಆಟೋಗಳು ಬರ್ತವೆ, ಮುದುಕರು ಯಾರು ಬೇಕೋ ಬರ್ತಾರೆ. ಅವಾಗ ಕಷ್ಟ ಇಲ್ಲ, ಏನು ತೊಂದರೆ ಇಲ್ಲ, ಬರ್ತಾ ಇರ್ತಾನೆ. ಕಾಲ್ದಾರಿ ಇತ್ತು, ಕಾಲ್ದಾರಿ ಅದೇ ನಾವು ಹೇಳಿದ್ವಲ್ಲ, ಗುಡ್ಸೋರು ಕಾಲ್ದಾರಿ ಒಳಗೆ ಬಿಡೋರಿಗೆ ಕಲ್ಲು ಚುಚ್ತವೆ ಅಂತೇಳಿ ಚಪ್ಪಲಿ ಹಾಕೊಂಡು ಬರ್ತಾ ಇರಲಿಲ್ಲ. ನಿಮ್ಮಂಗೆ ಬರೀ ಕಾಲಿನಾಗೆ ಬರ್ತಾ ಇದ್ದಿದ್ದು, ಚುಚ್ತಾ ಇದೆ ಅಂತ ಅದು ಗುಡ್ಸೋರು. ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಸಲ. ಸರ್, ಅಕ್ಕಯ್ಯಮ್ಮ ಬೆಟ್ಟದಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಕರ್ಕೊಂಡೋಗಿ ಪ್ರತಿಯೊಂದು ಮಾಹಿತಿನೂ ಕೊಟ್ಟು ಅಲ್ಲಿರುವಂಥ ಇತಿಹಾಸ ನಮಗೆ ತಿಳಿಸಿದ್ದೀರಾ. ಮತ್ತು ಸಾಕಷ್ಟು ಕೆಲಸನೂ ನೀವು ಮಾಡ್ತಾ ಇದ್ದೀರಾ. ನಾನು ನೋಡಿದೆ ಅಲ್ಲಿ ಡೆವಲಪ್ಮೆಂಟ್ ಆಗಿರುವ ಕಾರ್ಯಗಳು ಅಥವಾ ಹಿಂದಿಂದ ಬರ್ತಾ ಇರುವಂತಹ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಇದೇ ಥರ ನಿಮ್ಗಿನ್ನ ದೇವರು ಶಕ್ತಿ ಕೊಡಲಿ. ಈ ಒಂದು ಅಕ್ಕಯ್ಯಮ್ಮ ಬೆಟ್ಟವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸೋಕ್ಕೆ ನಿಮಗೆ ದೇವರ ಶಕ್ತಿ ಕೊಡಲಿ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಸರ್. ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಬಂದು ಪ್ರತಿಯೊಂದು ಇನ್ಫಾರ್ಮೇಷನ್ ತೋರಿಸಿ ನಮಗೆ ತುಂಬ
ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಮಗೆ ನೀವು ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸರ್ ನಿಮಗೆ. ಇದೇ ಗೊತ್ತಿಲ್ಲದ ಮೇಲೆ ಸ್ವಲ್ಪ ಹೇಳಿದ್ವಿ, ಹಾಂ, ಅದೆಲ್ಲರಿಗೂ ಒಳ್ಳೇದಾಗ್ತದೆ ಅಷ್ಟೇ ನಮ್ಮ ಉದ್ದೇಶ, ಅಷ್ಟೇ ಇನ್ನೇನಿಲ್ಲ. ಅಷ್ಟೇ ಸರ್. ನಮ್ಮನ್ನ ಕರ್ಕೊಂಬಂದು ತೋರಿಸೋದಕ್ಕೆ ತುಂಬ ಧನ್ಯವಾದಗಳು ಸರ್. ಮತ್ತೊಂದ್ಸಲಿ ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಅಕ್ಕಾಯಮ್ಮ ಬೆಟ್ಟದಲ್ಲಿ ಇರುವಂಥ ಮಾಹಿತಿಗಳಾಗಲಿ ಅಥವಾ ದೇವಸ್ಥಾನಗಳಾಗಲಿ ಮತ್ತು ಇತಿಹಾಸ ಆಗಲಿ ಪ್ರತಿಯೊಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ಥರ ಒಳ್ಳೆ ವಿಡಿಯೋ ಅಂತ ನಿಮ್ಮ ಮುಂದೆ ಮತ್ತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.